ಹುಡಾ ಕೇಸಲ್ಲಿ ಈಗ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈಗ ಇಡಿ ಕೊಟ್ಟಂತ ನೋಟಿಸ್ಗೆ ಸಂಬಂಧಪಡುತ್ತೆ ಈಗ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ. ಸಿಬಿಐ ತನಿಖೆಯಿಂದ ಸಿಎಂ ಸಿದ್ದರಾಮಯ್ಯ ಪಾರಾದರೂ ಇಡಿ ತನಿಖೆಯ ಭೀತಿ ಇನ್ನೂ ದೂರವಾಗಿಲ್ಲ. ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಪತ್ನಿ ಪಾರ್ವತಿ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ಸಮನ್ಸ್ ನೀಡಿದೆ. ಈ ಸಮನ್ಸ್ ರದ್ದು ಕೋರಿ ಇಬ್ಬರು ಹೈಕೋರ್ಟ್ಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಿದ್ದಾರೆ. ಕಳೆದ ವಾರವಷ್ಟೇ ಈ ಸಮನ್ಸ್ಗಳಿಗೆ ತಡೆಯಾಜ್ಞೆ ನೀಡಿದ್ದ ಹೈಕೋರ್ಟ್ ವಿಚಾರಣೆಯನ್ನ ಇವತ್ತಿಗೆ ನಿಗದಿಪಡಿಸಿತ್ತು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯಿತು. ಭೈರತಿ ಸುರೇಶ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರೆ, ಸಿಎಂ ಪತ್ನಿ ಪಾರ್ವತಿ ಅವರ ಪರ ಹಿರಿಯ ವಕೀಲ ಸಂದೇಶ್ ಚೌಟ, ವಿಕ್ರಮ ಹುಯಿಲಗೋಳ್ ವಾದ ಮಂಡಿಸಿದ್ರು. ಇನ್ನು ಇಡಿ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ತಮ್ಮ ವಾದ ಮಂಡಿಸಿದ್ರು. ಇಡಿ ಪರ ಎಎಸ್ಡಿ ಅರವಿಂದ್ ಕಾಮತ್ ವಾದ ಮಂಡಿಸಿ, ಜಾರಿ ನಿರ್ದೇಶನಾಲಯದ ಸಮನ್ಸ್ ವಿಚಾರದಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡಬಾರದೆಂದು ವಿಲ್ಲಲಿ ಕಾಮಾವ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಇಡಿ ಸಮನ್ಸ್ ರದ್ದು ಕೋರಿರುವ ಅರ್ಜಿಗಳಿಗೆ ನಾವು 3 ದಿನಗಳಲ್ಲಿ ಆಕ್ಷೇಪಣೆ ಸಲ್ಲಿಸುತ್ತೇವೆ ಅಂದ್ರು. ಇನ್ನು ಭೈರತಿ ಸುರೇಶ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿ, ನನ್ನ ಕಕ್ಷಿದಾರರ ವಿರುದ್ಧ ಅನುಸೂಚಿಯಲ್ಲಿರುವ ಕೇಸು ದಾಖಲಾಗಿಲ್ಲ, ಅಪರಾಧದಿಂದ ಗಳಿಸಿದ ಹಣವೂ ಸಿಕ್ಕಿಲ್ಲ, ಆದರೂ ಇಡಿ ಸಮನ್ಸ್ ನೀಡಿದೆ. ಇಡಿ ಸಮನ್ಸ್ ಜೊತೆಗೆ ನಮೂನೆಯೊಂದನ್ನ ಕಳುಹಿಸಿದೆ. ಇದರಲ್ಲಿ ಭೈರತಿ ಸುರೇಶ್ ರವರ ವಿಳಾಸ, ವೈಯಕ್ತಿಕ ಮಾಹಿತಿ, ಪಾಸ್ಪೋರ್ಟ್ ವಿವರ, ತಂದೆ ತಾಯಿ, ತಾತ, ಹೆಂಡತಿ, ಮಕ್ಕಳು, ತಂಗಿ, ತಮ್ಮ ಇವರೆಲ್ಲರ ಬ್ಯಾಂಕ್ ಅಕೌಂಟ್ ವಿವರ, ನಮ್ಮ ವ್ಯವಹಾರಗಳು, ವಾಹನಗಳ ವಿವರ ಎಲ್ಲವನ್ನೂ ಕೇಳಿದ್ದಾರೆ. ಅವರಿಗಿನ್ನೂ ಮೊಮ್ಮಕ್ಕಳಿಲ್ಲ. ಸದ್ಯ ಇಡಿ ಅವರ ವಿವರವನ್ನ ಕೇಳಿಲ್ಲ. ಇಡಿ ಈ ರೀತಿ ವಿವರ ಕೇಳಿರೋದು ಇವರೆಲ್ಲರ ಖಾಸಗಿತನದ ಹಕ್ಕಿನ ಉಲ್ಲಂಘನೆಯಲ್ವೇ? ಇಲ್ಲಿ ಅಕ್ರಮ ಹಣ ಎಲ್ಲಿದೆ? ಐಟಿ ಅಧಿಕಾರಿಗಳು ಕೇಳಿದ್ರೆ ಹೇಳಬಹುದಿತ್ತೇನೋ. ಇಡಿಗೆ ನಾವು ಈ ವಿವರ ಕೊಡಬೇಕಿಲ್ಲ ಅಂದ್ರು. ಇನ್ನು ಸಿಎಂ ಪತ್ನಿ ಪರ ಹಿರಿಯ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿ, ಈ ಪ್ರಕರಣದಲ್ಲಿ ಅಪರಾಧದಿಂದ ಗಳಿಸಿದ ಹಣವಿಲ್ಲ, ಅಕ್ರಮ ಹಣ ವರ್ಗಾವಣೆಯೇ ಇಲ್ಲದಿರೋದ್ರಿಂದ ಇಡಿಗೆ ತನಿಖೆ ನಡೆಸೋ ಅಧಿಕಾರವೇ ಇಲ್ಲ. ಈಗಾಗಲೇ ನಡೆದಿರೋ ತನಿಖೆಗೆ ಸಂಬಂಧಿಸಿದಂತೆ ಇಡಿ 2ನೇ ತನಿಖೆ ನಡೆಸುವಂತಿಲ್ಲ. ಈ ಪ್ರಕರಣದಲ್ಲಿ 14 ಸೈಟ್ಗಳನ್ನ ಮರಳಿಸಲಾಗಿದೆ. ಅಪರಾಧದ ಹಣವೇ ಇಲ್ಲದಿರೋದ್ರಿಂದ ಇಡಿಗೆ ತನಿಖೆಯ ವ್ಯಾಪ್ತಿ ಇಲ್ಲ ಅಂದ್ರು. ರಮೇಶ್, ಟಿವಿ9 ಬೆಂಗಳೂರು.